Hello ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ಸ್ನಾನ ಮಾಡಿ ಬಂದಿನಿ. ಅತ್ತೆಯಲ್ಲಿ ದೇವ್ರ ಮನೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾನೀಗ ಅಗ್ನಿ ಪೂಜೆ ಮಾಡಕ್ ಬಂದಿದ್ದೀನಿ. ಅಲ್ಲಿ ಇವತ್ತಿನ ನಮ್ಮ ದಿನ ಹೇಗೋಗುತ್ತೆ ನೋಡೋಣ. ಮತ್ತೆ ಜಾಸ್ತಿ ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಕೂತ್ಕೊಂಡು ಇಷ್ಟೊತ್ತು ಮಾಡಿಕೊಟ್ರು. ಈಗ ನಾನು ಎಂಟ್ರಿ ಎಲ್ಲ ಆಗಿದೆ, ಜಸ್ಟ್ ಗಣೇಶ ತರಬೇಕಷ್ಟೇ. ಈಗ ಅಲ್ಲಮ್ಮ, ಇನ್ನೇನು ಬಾಕಿ ಇದೆ? ಏನಿಲ್ಲ, ಎಲ್ಲರೂ ರೆಡಿ ಮಾಡಿಕೊಟ್ರೆ ಗಣೇಶ 9:30 ಒಳಗಡೆ ಚೆನ್ನಾಗಿ ಅಂತ ರೆಡಿ ಮಾಡ್ತಾ ಇದ್ದೀವಿ. ಇದು ಡಿಪೆಂಡ್ ಇರೋದು ಬಾಗಿಲ್ಗ ಅಲ್ಲಿ. ದೇವ್ರ ಮನೆ ಎಲ್ಲ ನೆನ್ನೆನೆ ಒರೆಸಿದ್ದೆ. ಅತ್ತೆ ಎಲ್ಲಾನು ದೇವ್ರ ಪಾತ್ರೆ ಬೆಳಕೊಂಡಿದ್ರು. ಸೊ ಇವತ್ತು ಬೆಳಿಗ್ಗೆ ಅವರೆಲ್ಲಾನು ಜೋಡಿಸಿ ಕುಂಕುಮ ಹಚ್ಚಿ ಹೂವು ಎಲ್ಲಾನು ಹಚ್ಚಿ ರೆಡಿ ಮಾಡಿದ್ದಾರೆ. ಈಗ ತಿಂಡಿಗೆ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀವಿ. ಅತ್ತೆ ನನಗೆಲ್ಲಾನು ಚಾಪಿಂಗ್ ಮಾಡಿ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಅಪ್ಪು ನನಗೆ ಕಾಯಿ ತುರಿದು ಕೊಡ್ತಾ ಇದ್ದಾನೆ. ನಾನು ಮಾಡ್ತಾ ಇದ್ದೆ, ಆಮೇಲೆ ಈ ಕಡೆ ಎದ್ದು ಬಂದೆ ಒಂದು ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತ ಹೇಳಿ. ಸಾನು ಇವಾಗ ಎದ್ದಿದ್ದಾಳೆ. ಅಂದರೆ ಒಬ್ಬೊಬ್ಬರು ಸ್ನಾನ ಆದಮೇಲೆ ಒಬ್ಬೊಬ್ರನ್ನ ಏಳಿಸ್ತಾ ಇದ್ವಿ. ಇಲ್ಲಿ ಇದೆಲ್ಲಾನು ನೆನ್ನೆನೆ ಅತ್ತೆ ರೆಡಿ ಮಾಡಿ ಇಟ್ಟಿದ್ರು. ಈಗ ಏನಿದ್ರು ನಮ್ಮದು ಅಡುಗೆ ಕೆಲಸ ಗಂಡಸ್ರದು. ಅವರು ಸ್ನಾನ ಮಾಡ್ಕೊಂಡು ಹೋಗ್ಬಿಟ್ಟು ಗಣೇಶ ತರೋ ಕೆಲಸ. ಅಡುಗೆ ಕೆಲಸ ಮುಗೀತು, ಅತ್ತೆ ರೆಡಿ ಮಾಡಿ ಕೊಟ್ರಲ್ವಾ, ನಾನು ಅಲ್ಲಿ ನಿಂತ್ಕೊಂಡು ಕುಕ್ಕಿಂಗ್ ಮಾಡಿಕೊಂಡೆ. ಇವತ್ತು ತುಂಬಾ ಸಿಂಪಲ್ ಅಂತ ಹೇಳ್ಬೋದು ಹಾಗೆ ನೋಡಿದ್ರೆ. ಯಾಕಂದರೆ ಇವತ್ತು ನಾವು ಮಧ್ಯಾಹ್ನನೇ ಮತ್ತೆ ಟ್ರಾವೆಲ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಮಾಡಬೇಕು. ಅದಕ್ಕೆ ಹೆವಿ ಏನು ಬೇಡ ಅಂದ್ಬಿಟ್ಟು ನೆನ್ನೆನೆ ಪೂರಿ ವಡೆ ಎಲ್ಲನೂ ಮಾಡಿಬಿಟ್ಟಿದ್ರು. ಇವತ್ತು ಆದಷ್ಟು ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀವಿ. ಈಗ ನಾನು ಬಂದು ಮೋದಕ ಮಾಡೋದಕ್ಕೆ ಕೂತ್ಕೊಂಡಿದ್ದೀನಿ. ಮೋದಕ ಅದು ಮೌಲ್ಡ್ ಎಲ್ಲೋ ಮಿಸ್ ಆಗಿಬಿಟ್ಟಿದೆಯಂತೆ. ಇಲ್ಲ ಅಂದಿದ್ರೆ ಮಕ್ಕಳಿಗೆ ಕೂರಿಸಿದ್ರು ಅವರೇ ಮಾಡಿಕೊಟ್ಬಿಡ್ತಾ ಇದ್ರು. ಇವತ್ತು ಮೌಲ್ಡ್ ಇಲ್ಲದ ಕಾರಣ ನಾನು ಕೂತ್ಕೊಂಡು ಕೈಯಲ್ಲೇನೆ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಎಲ್ಲ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಏನ್ ಅಡುಗೆ ಇವತ್ತು? ಅನ್ನ, ಸಾಂಬಾರು, ಬೀನ್ಸ್ ಕಾಳು ಗೊಜ್ಜು, ಮೋದಕ, ಜಾಮೂನು. ಓಹೋ, ಸರಿ, ಮಾಡಿ ಸಾಕು ಸರ್. ನಮ್ಮ ಪೂಜಾರು ನೋಡ್ರಪ್ಪ, ಗಣಪತಿ ತರಕ್ಕೆ ಹೋಗ್ತಾ ಇದೀವಿ ಈಗ. ಬನ್ನಿ ಆಮ, ಯಾಕೆ ಇದೆ ಆಲ್ರೆಡಿ ಇಡಿ ಎಲ್ಲ ಸೇರಿಸ್ತಾರ. ಬನ್ನಿ. ಇದು ಕೆ ಆರ್ ನಗರದ ಬಜಾರ್ ರೋಡ್ ಅಂತ ಹೇಳ್ತಾರೆ. ಇಲ್ಲಿ ಗಣೇಶ ಹಬ್ಬಕ್ಕೆ, ದೀಪಾವಳಿ ಹಬ್ಬಕ್ಕೆ ಏನೇ ಫಂಕ್ಷನ್ ಇದ್ರೂ ಒಂದು ರೇಡಿಯೋ ಮೈದಾನ ಅಂತ ಇದೆ, ಒಂದು ಗ್ರೌಂಡ್, ಅಲ್ಲಿ ಸ್ಟಾಲ್ಸ್ಗಳನ್ನ ಹಾಕಿರ್ತಾರೆ. ಸೊ ಇಲ್ಲಿ ಗಣೇಶ ತಗೊಳ್ಳೋದಕ್ಕೆ ಈಗ ಬಂದಿರೋದು. ಬಜಾರ್ ರೋಡ್ ಅಂತೂ ಯಾವಾಗಲೂ ಬ್ಯುಸಿನೇ. ಒಬ್ಬರು ಹೊಸದಾಗಿ ನನ್ನ ವ್ಯೂವರ್ ಇರ್ಬೋದು, ನನ್ನ ಅತ್ತೆ ಮಾವ ಎಲ್ಲಿರೋದು, ರಾಜೇಶ್ಗೆ ಎಷ್ಟು ಜನ ಸಿಬ್ಲಿಂಗ್ಸ್ ಇದ್ದಾರೆ, ಅಣ್ಣ ತಮ್ಮಂದಿರಿದ್ದಾರೆ ಅಂತ ಕೇಳ್ತಾ ಇದ್ರು. ಸೊ ನಮ್ಮ ಅತ್ತೆ ಮಾವ ಇರೋದು ಕೆ ಆರ್ ನಗರ. ನಮ್ಮ ನೇಟಿವ್ ಕೆ ಆರ್ ನಗರ್, ಹಾಸನದ ಹತ್ರ. ಯಾರಿಗಾದ್ರೂ ಗೊತ್ತಿಲ್ಲ ಅನ್ನೋ ಹಾಗಿದ್ರೆ. ಅದು ಬಿಟ್ಟರೆ ರಾಜೇಶ್ಗೆ ಒಬ್ಬರು ತಮ್ಮ ಇದ್ದಾರೆ. ತಮ್ಮ ಆ್ಯಂಡ್ ಫ್ಯಾಮಿಲಿ, ಅತ್ತೆ ಮಾವ ಜೊತೆಗಿರೋದು. ನಾವು ಇಲ್ಲಿ ಬ್ಯಾಂಗ್ಳೂರಲ್ಲಿರೋದು. ಹಬ್ಬಗಳಿಗೆಲ್ಲಾನು ಕೆ ಆರ್ ನಗರಕ್ಕೆ ಹೋಗ್ತೀವಿ. ಈಗ ನೋಡಿ, ರಾಜೇಶ್ ಗಣೇಶ ಹೇಗೆ ಹುಡುಕ್ತಾ ಇದ್ದಾರೆ ಅಂದ್ಬಿಟ್ಟು ಒಂದೊಂದು ನೋಡ್ತಾರೆ, ಸರಿಸ್ತಾರೆ, ಮತ್ತೆ ನೋಡ್ತಾರೆ, ಮತ್ತೆ ಸರಿಸ್ತಾರೆ. ರಾಜೇಶ್ ತುಂಬಾ ಸ್ಪೆಸಿಫಿಕೇಶನ್ ನೋಡ್ತಾರೆ. ಅದೇ ತರ ಅವ್ರ ಅಪ್ಪ ಕೂಡ ಅಷ್ಟೇನೆ. ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಆ ತರ ಇರಬಾರ್ದು, ಈ ತರ ಇರಬಾರ್ದು ಅಂತಾರಲ್ಲ. ಅದಕ್ಕೆ ಅವ್ರು ಒಂಥರ ನೋಡಿದ್ರೆ ರಾಜೇಶ್ ಒಂಥರ ನೋಡ್ತಾರೆ. ಒಟ್ನಲ್ಲಿ ಎಲ್ಲ ನೋಡಿ ಮಾಡಿ ಪೇಷನ್ಸ್ ಆಗಿ ತಗೊಂಡ್ ಬರ್ತಾರೆ. ಇದು ವಾಟರ್ ಕಲರ್ ಅಂತೆ, ನೀರಲ್ಲಿ ಸಾಲ್ಯೂಬಲ್, ಮತ್ತೆ ಮಣ್ಣೊಂದು. ಅಂದ್ರೆ ನಾವಿಲ್ಲಿ ಮನೇಲಿ ಕೂರ್ಸೋದಕ್ಕೆ ಅಂತ ಗಣೇಶ ತಗೊಂಡ್ರೆ ಮಕ್ಕಳು ನಾವು ಸಪ್ರೇಟಾಗಿ ಕೂರಿಸ್ತೀವಿ ಅನ್ಕೊಂಡು ಅವರು ಸಣ್ಣ ಗಣೇಶ ಅವ್ರು ಕೂಡ ಶಾಪ್ ಮಾಡ್ತಾ ಇದ್ದಾರೆ.
ಗಣೇಶನ್ ಜೊತೆ ಗೌರಿ ಕೂಡ ತಗೊಂಡಿದ್ವಿ. ಆದ್ರೆ ನಮ್ಮ ಮನೆಯಲ್ಲಿ ಸ್ವರ್ಣ ಗೌರಿ ವ್ರತ ಅಥವಾ ಪೂಜೆ ಮಾಡೋದಿಲ್ಲ. ನಮ್ಮ ಮನೆಯಲ್ಲಿ ಗೌರಿ ಹಬ್ಬ ನಾವು ಆಚರಿಸೋದು ಗಣೇಶ ಹಬ್ಬ ಆಗಿದ್ದು 3 ದಿನಕ್ಕೆ. ಅಂಡ್ ಅದಕ್ಕೆ ನಾವು ಬೇರೆ ಸಪರೇಟ್ ಆಗಿ ತಗೊಳ್ಬೇಕು ಮೂರ್ತಿ ಅನ್ನೋ ಹಾಗಿಲ್ಲ. ನಮ್ಮ ಮನೇಲೆ ಒಂದು ಈಗ ಲಕ್ಷ್ಮಿಗೆ ಹೇಗೆ ಮುಖವಾಡ ಹಾಕ್ತಿವೋ ಅದೇ ತರದ್ದು ಗೌರಿದು ಒಂದಿದೆ. ಅದನ್ನ ನಾವು ಪೂಜಿಸೋದು. ಅದು ಶುಕ್ರವಾರ ಅಂತೆ. ಗಣಪತಿ ಬಪ್ಪು आमचं काय नको पाहता उभार पलाई म्हणे गौरव घेतला घाला बी घाल जरा खाली ಗಣೇಶನಿಗೆ ಗೌರಿಗೆ ಹಾಗೆ ತಂದಿರೋರ್ಗೆ ಎಲ್ಲಾರ್ಗು ದೃಷ್ಟಿ ತೆಗಿತಾ ಇದೀವಿ. जय जय गणपती बाप्पा गणपती बाप्पा गणपती बाप्पा ನಮ್ಮ ಫಾರ್ಮ್ ಟೂರ್ ಮಾಡಿದ್ದೆ ಒಂದು ವಿಡಿಯೋಲಿ, ನೋಡಿಲ್ಲ ಅಂದ್ರೆ ನೀವು ನೋಡಿ. ಅಲ್ಲಿ ಹೋದಾಗ ಬರ್ಬೇಕಾದ್ರೆ ಗರ್ಕೆ ತಗೊಂಡ್ ಬಂದಿದ್ದೆ. ತುಂಬಾ ಇತ್ತು ಗರ್ಕೆ, ಬಟ್ ನಾನು ಸ್ವಲ್ಪನೇ ಮಾಡಿದೆ. ಅಂದ್ರೆ ಲಾಸ್ಟ್ ಇಯರ್ ನಾನು ಹಾರ ಮಾಡಿದ್ದೆ, ಸರಿ ಹಾರ ಮಾಡಿಲ್ಲ. ಯಾಕಂದ್ರೆ ಅದು ಉದ್ದುದ್ದಕ್ಕಿರುತ್ತಲ್ವಾ, ಏನೇ ಹೂವು ಹಾಕಿದ್ರು ಅದು ಮುಚ್ಚಿಬಿಡ್ತಾ ಇತ್ತು. ಅದಕ್ಕೆ ಏನ್ ಮಾಡಿದೆ, ಸ್ವಲ್ಪ ಕಿರೀಟಕ್ಕೆ ಹಾಕೋಣ ಅನ್ಬಿಟ್ಟು ಚೂರ್ ಮಾಡಿದ್ದೆ. ಅದನ್ನ ಕಿರೀಟಕ್ಕೆ ಹಾಕ್ಬಿಟ್ಟು ಈಗ ಬೇರೆ ಹೂಗಳಿಂದ ಗಣೇಶನ್ಗೆ ಅಲಂಕಾರ ಮಾಡ್ತಾ ಇದ್ದಾರೆ. सुख करता दुख हरता वार्ता विघ्नाची नुर्वी पूर्वी प्रेम कृपा जयाची सर्वांगी सुंदर उटी चेंदुराची कंठी झलके मल मुक्ता पलांची जय देव जय मंगल मूर्ति दर्शन मात्रे मन कामना पूर्ति जय देव लंबोदर पीतांबर फणिवर वंदना सरल सौंद वक्र तुंड त्रिनयना दासा रामाचावत पाहे साधना संकटि पावावे निर्वाणी रक्षावे सुरवर वंदना जय देव जय मंगल मूर्ति दर्शन मात्रे मन कामना पूर्ति जय देव ಸಾಕಮ್ಮ ಸಾಕಮ್ಮ ಅಷ್ಟೊಂದು ಹಾಕ್ಬಿಟ್ರ ಅರ್ಧ. ಹಾ ಹೇಳಿ, ಈಗ ಏನೇನು ಹೇಳ್ಬೇಕು? ಏನಿಲ್ಲ, ಮಾಡ್ತಾ ಇದೀರಲ್ಲ ಏನು ಪೂಜೆ ಎಲ್ಲ ಆಯ್ತು. ಪೂಜೆ ಆದ್ಮೇಲೆ ಈಗ ತಿಂಡಿ ಪ್ರಿಪರೇಷನ್. ತಿಂಡಿಗೆ ಉಪ್ಪಿಟ್ಟು ಎಲ್ಲ ಆಗ್ತಾ ಮಾಡ್ತಾ ಇದ್ದಾರೆ. ಆಯ್ತಲ್ಲ. 2-3 ಜಾಮೂನ್ ತಿಂದ್ರು. ಹಾ, ಜಾಮೂನ್ ಆಯ್ತು. ಅಷ್ಟೇನಮ್ಮ? ಪ್ರಿಯಂದ್ ಏನ್ ಹೇಳಲ್ವಾ? ಏನ್ ಹೇಳಿದ್ನಲ್ಲ, ಈ ಕಡೆಯಿಂದ ಪಾತ್ರೆ ಬೆಳಗ್ತಾ ಇದ್ದಾರೆ. ಕೆಲಸ ಇಲ್ಲ ಅಂತ. ಕೆಲಸ ಆಯ್ತು, ಎಲ್ಲ ದೇವ್ರದ್ದು ಪೂಜೆದೆಲ್ಲ ಆಯ್ತು. ಇವಾಗ ಏನಿದ್ರು ಕ್ಲೀನಿಂಗ್ ಮಾಡ್ಬೇಕಿತ್ತು. ತಗೊಳ್ತಾ ಇದ್ದಾರೆ. ನಮ್ಮ ನಾದಿನ್ ಬಂದು ಹೊರಗಡೆಯಿಂದ ಏನು ಕೆಲಸ ಮಾಡ್ತಾರೆ ಮಾಡ್ತಾ ಇದ್ದಾರೆ. ಮಾಮಂದಿಗ ತಿಂಡಿ ಟೈಮು, ಅದಕ್ಕೆ ಇನ್ಸುಲಿನ್ ತಗೊಂಡ್ ಸ್ವಲ್ಪ ಹೊತ್ತಿಗೆ ತಿಂಡಿ ಮಾಡ್ಬೇಕು. ಅದಕ್ಕೆ ಲೇಟಾಗಿ ತಗೋತಿರೋದಾ? ಉಪ್ಪಿಟ್ಟು ಆದ ತಕ್ಷಣ, ಉಪ್ಪಿಟ್ಟು ನೋಡಿದ ತಕ್ಷಣ ಶುಗರ್ ಡೌನ್ ಆಗ್ಬಿಡ್ತದೆ. ಇನ್ಸುಲಿನ್ ತಗೊಂಡಾಗ 15 ನಿಮಿಷಕ್ಕೆ ಹೊಟ್ಟೆಗೆ ಅದು ಅವ್ರಿಗೆ ಪ್ರಿಯವಾದ ನಾಷ್ಟ ಅಂದ್ರೆ ಉಪ್ಪಿಟ್ಟು. ತುಂಬಾ ಇಷ್ಟಪಟ್ಟು ತಿನ್ನುತ್ತಾರೆ.
ನಮ್ ಬಾಮೇದ ಮಾಡ್ಬೇಕಾಗಿತ್ತು ಉಪ್ಪಿಟ್ಟು, ಅದೇನು ಇವತ್ತು ನಿಮ್ ಬಾ ಮೈದ ಅಲ್ಲ, ನಿಮ್ಮ ದಿನ ಹಾ 2ನೇ ಮಗ ಮಾಡ್ಬೇಕಿತ್ತು. ಮೊದಲನೇ ಮಗ ಬ್ರಾಹ್ಮಣರಾಗಿದ್ದಾರೆ. ಅವ್ರ ದಿನ ಪೂಜೆ ಮುಗ್ದಿಲ್ಲ. ಕಡೆ ಎಲ್ಲ ನಾವು ತಿಂಡಿಗೆ ಕೂತಿದ್ದೀವಿ. ಈಗ ತಿಂಡಿ ಕೂತ್ಕೊಳ್ಳೋ ಅಷ್ಟೊತ್ತಿಗೆ 11 ಆಗಿತ್ತು. ಇವರು ಅಕ್ಕ ರಾಜೇಶ್ ಅವರ ಕಸಿನ್, ನಮ್ಮ ಪಕ್ಕದ ಮನೆಯಲ್ಲೇ ಇರೋದು. ಸೊ ಅವ್ರು ಇವತ್ತು ಚಿತ್ರಾನ್ನ ಮಾಡಿದ್ರು, ಉಸ್ಲಿ ಮಾಡಿದ್ರು. ನಾವು ಉಸ್ಲಿ ಸಂಜೆಗೆ ಮಾಡೋದು ವಿಸರ್ಜನೆ ಟೈಮಲ್ಲಿ, ಅದಕ್ಕೆ ಇವಾಗ ಮಾಡಿಲ್ಲ. ಅವರು ಏನೇನು ತಿಂಡಿ ಮಾಡಿದ್ರು ಅದನ್ನ ನಮ್ಮ ಜೊತೆ ಶೇರ್ ಮಾಡಿದ್ರು. ನಾವಿವತ್ತು ಉಪ್ಪಿಟ್ಟು ಮಾಡಿದ್ವಿ, ಅಮ್ಮ ಉಪ್ಪಿಟ್ಟು ಮಾಡಿದ್ದು ಚೆನ್ನಾಗಿತ್ತು. ಎಲ್ಲಾನು ಖಾಲಿ ಮಾಡಿಬಿಟ್ಟು ಆಮೇಲೆ ರೆಸ್ಟಿಂಗ್ ಟೈಮ್, ಇನ್ನೇನು ಕೆಲಸ ಇರಲಿಲ್ಲ. ಅಡುಗೆ ಎಲ್ಲಾನು ಆಗಿತ್ತು, ತಿಂಡಿ ಆಗಿತ್ತು. ಸೊ ಅಷ್ಟೆಲ್ಲರೂ ಕೂತ್ಕೊಂಡು ಮಾತಾಡ್ತಿದ್ವಿ. ಈಗ ಸಂಜೆ ನಾವು ಹೊರಡೋ ಟೈಮು. ಇವತ್ತೇ ನಾವು ಹೊರಡಬೇಕು. ನಾಳೆ ಸಾನುಗೆ ಕ್ಲಾಸಸ್ ಇದೆ, ರಾಜೇಶ್ಗೆ ಕೆಲಸ ಇದೆ, ಮತ್ತೆ ಅವಳಿಗೆ ಸಾನುಗೆ ಎಕ್ಸಾಮ್ ಇರೋದ್ರಿಂದ ಪೋರ್ಷನ್ಸ್ ಕಂಪ್ಲೀಟ್ ಮಾಡಿಲ್ಲ ಅಂತ ಹೇಳಿ ನಾವು ರಜಾ ಹಾಕಿಸ್ತಾ ಇಲ್ಲ. ರಾಖಿ ಹಬ್ಬಕ್ಕೆ ನಾವು ಇಲ್ಲಿಗೆ ಬರೋದಕ್ಕಾಗೋದಿಲ್ಲ. ಫೋನ್ ಮಾಡಿ ವಿಶ್ ಮಾಡಿರ್ತಾಳೆ ಆ್ಯಂಡ್ ಈ ಹಬ್ಬಕ್ಕೆ ಬಂದಾಗ ರಾಖಿ ಕಟ್ಟುತ್ತಾಳೆ. ಅಪ್ಪು ನನ್ನ ಮೈದನನ ಮಗ. ಅವನು ದೊಡ್ಡವನು ಸಾನುಗಿಂತ. ಅದಕ್ಕೆ ಅವನು ಯಾವಾಗ್ಲೂ ರೇಗಿಸ್ತಾನೆ ಇರ್ತಾನೆ, ನನಗೆ ಅಣ್ಣ ಅಂತ ಹೇಳಿ ಅಂತ. ಅದು ಮೊದಲಿಂದ ಚಿಕ್ಕದ್ರಿಂದಾನು ಅದು ಅಪ್ಪು ಅಪ್ಪು ಅಂತಾನೆ ಕೂಗೋದು. ಸಾನು ಆಗ್ಲಿ ಚಿಕ್ಕ ಆಗ್ಲಿ ತಮ್ಮ. ಆದ್ರೂ ಈಗ ಅವನ್ಗೆ ಯಾಕೋ ಹೊಸದಾಗಿ ಅನ್ನಿಸ್ತಾ ಇದೆ. ಅದಕ್ಕೆ ಅವನು ರೇಗಿಸ್ತಾನೆ ಇರ್ತಾನೆ. ಇವಳಾನೆ ಕರಿಯೋದಿಲ್ಲ ಅಂತ ಹೇಳ್ತಾನೆ ಇರ್ತಾಳೆ. ಎವ್ರಿ ಟೈಮ್ ಬಂದಾಗ ಇದೇ ಕತೆ. ಓಕೆ, ಅದ್ರ ಜೊತೆ ಅಮ್ಮ ಕೂಡ ಗೌರಿ ಹಬ್ಬಕ್ಕೆ ದುಡ್ಡು ಕೊಟ್ರು, ನನಗೂನು ಮತ್ತೆ ಸಾನುಗೂನು. ಇದಾದ್ಮೇಲೆ ಸ್ನೇಹಿತರೆ ನಾವು ಹೊರಟ್ವಿ ಬೆಂಗಳೂರಿಗೆ. ಹೇಳಿದ್ನಲ್ಲ ರೀಸನ್ ಯಾಕೆ ಅಂತ. ಆ್ಯಂಡ್ ಈ ಸರಿ ನಾವು ಕಾರಲ್ಲಿ ಬಂದಿರಲಿಲ್ಲ, ಅದಕ್ಕೆ ಇಲ್ಲಿಂದ ಬಸ್ಸಲ್ಲಿ ಹೊರಟಿದ್ದೀವಿ. ಬಸ್ ಹೇಗೋ ಪುಣ್ಯಕ್ಕೆ ಖಾಲಿ ಸಿಕ್ತು. ಇಲ್ಲಿಂದ ನಾವು ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ, ರಿಸರ್ವೇಶನ್ ಇತ್ತು, ಅದು ರಶ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ರೀಚ್ಡ್ ಬ್ಯಾಂಗ್ಳೂರ್. ಸೊ ಇವತ್ತಿನ ವ್ಲಾಗ್ ಇದ್ರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಮೋಟಿವೇಟ್ ಮಾಡಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಬಾಯ್ ಬಾಯ್, ಟೇಕ್ ಕೇರ್.